ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕೋರ್ಟಿನಲ್ಲಿ ವಿಚಾರಣೆಯನ್ನು ಮಾಡಬಹುದು ಅಂತೇಳುವಂಥ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಆಡಳಿತ ಪಕ್ಷದ ಕಾಂಗ್ರೆಸ್ನ ಪ್ರತಿಭಟನಾ ಮೆರವಣಿಗೆ ಇವತ್ತು ಇಡೀ ದೇಶದಲ್ಲಿ ಕಂಡರಿಯದಂಥ ಒಂದು ಬಹಳ ವಿಚಿತ್ರವಾದಂಥ ಪ್ರತಿಭಟನೆಯನ್ನು ಇವತ್ತು ಕೈಗೊಂಡಿದ್ದಾರೆ. ಪ್ರಾರಂಭದಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೈಗೆತ್ತಿಕೊಂಡಂಥ ಕಾಂಗ್ರೆಸ್ ನಾರಾಯಣ ಗುರುಗಳ ವೃತ್ತದಿಂದ ಲಾಲ್ಬಾಗ್ ತನಕ ಬರುವಂಥ ಸಂದರ್ಭದಲ್ಲಿ ಆ ಪ್ರತಿಭಟನಾ ಭಾಷಣದಲ್ಲಿ ಐವಾನ್ ಡಿಸೋಜ ವಿಧಾನ ಪರಿಷತ್ನ ಶಾಸಕರು ಇಡೀ ಭಾರತ ದೇಶದ ಹಿಂದೂಗಳಿಗೆ ಒಂದು ರೀತಿಯಲ್ಲಿ ಅವಹೇಳನ ಆಗುವ ರೀತಿಯಲ್ಲಿ ಅವರ ಪ್ರತಿಭಟನಾ ಭಾಷಣದಲ್ಲಿ ಅವರು ಹೇಳಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೇವೆ. ರಾಜ್ಯಪಾಲರು ಒಂದು ದಲಿತ ಕುಟುಂಬದಿಂದ ಬಂದಂಥ ರಾಜ್ಯಪಾಲರಿಗೆ ಅಗೌರವ ತೋರಿಸುವಂಥದ್ದು, ಸಂವಿಧಾನಕ್ಕೆ ಅಗೌರವ ತೋರಿಸುವಂಥ ಕೆಲಸ ಕಾರ್ಯಗಳು ಇವತ್ತು ಐವಾನ್ ಡಿಸೋಜ ಅವರು ಆ ಭಾಷಣದಲ್ಲಿ ಮಾಡಿದ್ದು. ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಲ್ಲಿ ಆಡಳಿತದ ಪಕ್ಷಕ್ಕೆ ಜನರು ಎದ್ದು ನಿಂತು ದಂಗೆ ಎದ್ದಿದ್ದು, ಅದೇ ರೀತಿಯಲ್ಲಿ ಸಿದ್ದರಾಮಯ್ಯರ ಮೇಲೆ ಕೇಸ್ ಎತ್ತಿಕೊಳ್ಳಲು ಕೋರ್ಟಿಗೆ ಅನುಮತಿ ಕೊಟ್ಟಂಥ ರಾಜ್ಯಪಾಲರ ವಿರುದ್ಧ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿ ದಂಗೆ ಎದ್ದು ಹೋರಾಟಗಳು ಗಲಾಟೆಗಳು ಆಗ್ತವೆ, ಮುಂದಿನ ದಿನಗಳು ಆಗ್ತದೆ ಅಂತೇಳುವಂಥದ್ದು ಘಂಟಾಘೋಷವಾಗಿ ಅವರು ಹೇಳ್ತಾ ಇದ್ದಾರೆ. ನಾನಿವತ್ತು ಪ್ರಾರಂಭದಲ್ಲಿ ಸಿದ್ದರಾಮಯ್ಯವರು ಎಲ್ಲೋ ಒಂದು ಕಡೆ ಅವರ ಭಿಕ್ಷೆಯಲ್ಲಿರುವಂಥ ಐವಾನ್, ಇತ್ತೀಚೆಗೆ ಇವರನ್ನು MLC ಮಾಡಿದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯವರ ಪರ MLC ಮಾಡಿದ್ದಕ್ಕಾಗಿ ಒಂದು ಈ ರೀತಿಯ ಹೇಳಿಕೆಯನ್ನು ಕೊಟ್ಟು ಸಿದ್ದರಾಮಯ್ಯರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಕೊಳ್ಬೇಕು ಅಂತೇಳಿ ಅವಳು ತಿಳ್ಕೊಂಡಿದ್ದಾರೆ. ಹಿಂಬಾಗಲಿನಿಂದ ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಿದಂಥ ಐವಾನ್ ತಾಕತ್ತಿದ್ರೆ ಚುನಾವಣೆಯಲ್ಲಿ ನಿಂತು ಎದುರುಗಡೆಯಾಗಿ ಗೆಲುವನ್ನು ಸಾಧಿಸಿಕೊಂಡು ತಮ್ಮ ಮಾತನ್ನು ಧೈರ್ಯದಲ್ಲೇ ಹೇಳಿ. ಹಿಂದೂಗಳನ್ನು ಅಲ್ಲಿ ಯಾವ ರೀತಿಯಲ್ಲಿ ಬಾಂಗ್ಲಾದಲ್ಲಿ ಆಗ್ತಾ ಇದೆ ಅದನ್ನು ಮಧ್ಯದಲ್ಲಿ ಇಟ್ಟುಕೊಂಡು ಇಲ್ಲಿ ಹಿಂದೂಗಳ ವಿರುದ್ಧ ಅಲ್ಪಸಂಖ್ಯಾತರನ್ನು ಎತ್ತಿಕೊಟ್ಟು ಮುಸಲ್ಮಾನರನ್ನು ಎತ್ತಿಕೊಟ್ಟು ಗಲಾಟೆ ಎಬ್ಬಿಸಲಿಕ್ಕೆ ಕಾರಣೀಕರ್ತರಾಗಿರುವಂಥ ಐವನ್ರಿಗೆ ಪೊಲೀಸ್ ಇಲಾಖೆ ಅವರ ಮೇಲೆ ಕಾನೂನು ಕ್ರಮವನ್ನು ಸೆಕ್ಷನನ್ನು ಹಾಕಿ ಅವರನ್ನು ಬಂಧಿಸಬೇಕು ಅಂತೇಳುವಂಥದ್ದು ಕಮಿಷನರಿಗೆ ಇವತ್ತು ನಾನು ಮತ್ತು ಶಾಸಕ ಸನ್ಮಿತರಾದಂಥ ಭರತ್ ಶೆಟ್ಟಿ ಅವರು, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಪ್ರಮುಖರು ಇವತ್ತು ಮನವಿಯನ್ನು ಕೊಡ್ತಾ ಆಗ್ರಹವನ್ನು ಮಾಡಿದ್ದೇವೆ. ಇನ್ನೊಂದು ನಾನು ಮಾತನ್ನು ಇವತ್ತು ಹೇಳಬೇಕು. ಆ ಪ್ರತಿಭಟನೆಯಲ್ಲಿ ನಿರತಂಥ ಪುಂಡರು ಕಾಂಗ್ರೆಸ್ ಪಕ್ಷದ DNA, ಪುಂಡರ DNA, ಭ್ರಷ್ಟಾಚಾರದ DNA ಅಂತೇಳಿ ಒಪ್ಪಿಕೊಳ್ಳುವಂಥದ್ದಾಗಿದೆ. ಅವರೇ ಆಡಳಿತ ಪಕ್ಷದಲ್ಲಿದ್ದುಕೊಂಡು ಅವರೇ ನಗರದ ಜನರ ರಕ್ಷಣೆ, ನಗರದ ಸೊತ್ತಿನ ರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ಇರುವಂಥ ಸಂದರ್ಭದಲ್ಲಿ ಅವರ ಪುಂಡ ಕಾರ್ಯಕರ್ತರು ಬಸ್ಸನ್ನು ಗಾಜನ್ನು ಹುಡಿ ಮಾಡ್ತಾರೆ, ಬಸ್ಸಿನ ಲೈಟನ್ನು ಹುಡಿ ಮಾಡ್ತಾರೆ. ಆದರೆ ಆ ಬಸ್ಸಿನ ಗಾಜನ್ನು ಹುಡಿ ಮಾಡಿದಾಗ ಒಂದು ಮಹಿಳೆಗೆ ಗಾಯ ಆಗ್ತದೆ. ಆ ಗಾಯ ಆದ ಮಹಿಳೆಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡುವ ಮುಂಚೆ ಈ ಆರೋಪಿಗಳನ್ನು ಸ್ಟೇಷನ್ನಿಂದ ಬಿಡುಗಡೆ ಮಾಡ್ತಾರೆ. ನಾಚಿಕೆ ಆಗಬೇಕು ಇಂಥ ಆಡಳಿತದ ವ್ಯವಸ್ಥೆಗೆ. ಯಾವ ಸೆಕ್ಷನ್ ಆಗಬೇಕು ಅಂತೇಳಿ ಗೊತ್ತಾಗುವುದು ಯಾವಾಗ ಅಂತ ಹೇಳಿದ್ರೆ ಅವರು ಆಸ್ಪತ್ರೆಯಲ್ಲಿ ಅವರಿಗೆ ಯಾವ ಟ್ರೀಟ್ಮೆಂಟ್ ಕೊಡಲಾಗಿದೆ, ಗಾಯದ ಒಳ ಹರಿವು ಎಷ್ಟು, ಜೀವಕ್ಕೆ ಅಪಾಯ ಇದೆಯೋ ಎಷ್ಟು, ಇದನ್ನೆಲ್ಲ ತಿಳ್ಕೊಳ್ಬೇಕಾದಂಥ ಜವಾಬ್ದಾರಿ ಪೊಲೀಸ್ ಇಲಾಖೆಗಿದೆ. ಅದು ಬಿಟ್ಟು ಆಡಳಿತ ಪಕ್ಷದವರು ಮಾಡಿದ್ದು ಅವರಿಗೆ ಹೆದರಿ ಅವರ ತಕ್ಕಡಿಗೆ ಕುಣಿವ ಹಾಗೆ ಮಾಡಿ ಇವತ್ತು ಪೊಲೀಸ್ ಇಲಾಖೆ ಅವರನ್ನು ಜಾಮೀನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡುತ್ತೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಇವತ್ತು ನಾಚಿಕೆ ಆಗುವಂಥ ಕೆಲಸ ಕಾರ್ಯಗಳು. ಮಂಗಳೂರಿನ ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಹಳೆಯ ಚಕ್ರ, ಪ್ರತಿಕೃತಿ ದಹನ, ಈ ರೀತಿಯ ಪ್ರತಿಭಟನೆಗಳು, ಈ ಪ್ರತಿಕೃತಿ ದಹನ ಮಾಡುವಂಥ ಪ್ರತಿಭಟನೆಗಳು ಮಂಗಳೂರಿನಲ್ಲಿ ನಡೀತಾ ಇರಲಿಲ್ಲ. ಆದರೆ ಇಲ್ಲಿ ಇವತ್ತು ಕಾಂಗ್ರೆಸ್ನ ಪ್ರತಿಭಟನೆಯಲ್ಲಿ ಪ್ರತಿಕೃತಿ ದಹನ ಮಾಡುವಂಥದ್ದು, ರಾಜ್ಯಪಾಲರ ಬಗ್ಗೆ ಒಂದು ಸಂವಿಧಾನಿಕವಾಗಿ ಹುದ್ದೆಯಲ್ಲಿ ಕೂತಂಥ ದಲಿತ ಸಮಾಜದ ಒಂದು ರಾಜ್ಯಪಾಲರಿಗೆ
ಅವಹೇಳನೆ ಬರುವಂಥ ರೀತಿಯಲ್ಲಿ, ಒಂದು ರೀತಿಯಲ್ಲಿ ರಾಜ್ಯಪಾಲರಿಗೆ ಅಗೌರವ, ಸಂವಿಧಾನಕ್ಕೆ ಅಗೌರವ ಕೊಡುವ ರೀತಿಯಲ್ಲಿ ಇವತ್ತು ಅವರು ಮಾತನ್ನಾಡಿದ್ದಾರೆ. ಅದರ ಮಧ್ಯದಲ್ಲಿ ಪ್ರತಿಕ್ರಿಯಿಸಿದ್ದಾನೆ. ಟಯರಿಗೆ ಬೆಂಕಿ ಕೊಡುವಂಥ ರೀತಿಯ ಪ್ರತಿಭಟನೆ ಮಾಡಿದ್ದಾರೆ. ಇವತ್ತು ನಾನು ಪೊಲೀಸ್ ಇಲಾಖೆಗೆ ಒಂದೇ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಟಯರ್ ಮತ್ತು ಪ್ರತಿಕ್ರಿಯೆ ದಾನ ಮಾಡಿದ್ದಕ್ಕೆ ಯಾವ ಸೆಕ್ಷನ್ ಹಾಕಿದ್ದೀರಿ? ಇಷ್ಟು ವರ್ಷದ ಪ್ರತಿಭಟನೆಯಲ್ಲಿ ಆಗಿಲ್ಲ. ಎರಡನೇದು, ಪೊಲೀಸ್ ಇಲಾಖೆ ಒಂದು ಬಸ್ಸಿನ ಗಾಜು ಮತ್ತು ಕನ್ನಡಿ ಉಡಿ ಮಾಡಿದ್ದಕ್ಕೆ ನೀವು ಅವರನ್ನು ಬೇಲಲ್ಲಿ ಬಿಡ್ತಾರೆ ಅಂದರೆ, ಇಲ್ಲಿ ಹಲವು ಸಂಘಟನೆಗಳು ಸ್ಟೇಷನ್ ಬೇಲಲ್ಲಿ ಬಿಡ್ತೀರಿ ಅಂತ ಹೇಳಿದ್ರೆ, ಹಲವು ಸಂಘಟನೆಗಳು, ಹಲವು ರಾಜಕೀಯ ಪಕ್ಷಗಳು ಇನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರೋ ದಾರಿ ಹೋಕರರು ಬಸ್ಸಿನ ಕನ್ನಡಿ ಹೊಡೆದ್ರೆ ಅವರಿಗೂ ಕೂಡ ಸ್ಟೇಷನ್ ಜಾಮೀನನ್ನು ನೀವು ಬಿಡುಗಡೆ ಮಾಡಬೇಕಾದಂಥ ಅನಿವಾರ್ಯ ನಿಮಗೆ ಬರಬಹುದು. ಅದಕ್ಕಾಗಿ ಎಚ್ಚರದಿಂದಿರಿ ಪೊಲೀಸ್ ಇಲಾಖೆ ಅಧಿಕಾರಿಗಳೇ. ಇವತ್ತು CA NRC ಆದಾಗ ನಿಮಗೆ ರಕ್ಷಣೆಗೆ ಬಂದದ್ದು ಭಾರತೀಯ ಜನತಾ ಪಾರ್ಟಿ, ತಿಳ್ಕೊಳ್ಳಿ ಅಂತ ಹೇಳೋದು ಮಾತನ್ನು ಹೇಳ್ತಾ, ಇದಕ್ಕೆ ನಾವು ಉಗ್ರವಾದ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಎತ್ಕೊಳ್ತದೆ. ಐವಾನ್ ಡಿಸೋಜ ಅವರ ಮೇಲೆ ಕೇಸನ್ನು ಹಾಕಿ ಅವರನ್ನು ಬಂಧಿಸಬೇಕು ಮತ್ತು ಯಾರು ಅವರು ಜಾಮೀನಿನ ಮೇಲೆ ಬಿಟ್ಟಿದ್ದಾರೆ ಅವರಿಗೆ ಜೈಲಿಗೆ ಕಳಿಸಬೇಕು ಅಂತ ಹೇಳೋದು ಕೂಡ ಹೇಳ್ತಾ, ಕೊನೆಯದಾಗಿ ಮುಸಲ್ಮಾನರ ಬಸ್ಸಿಗೆ ಬೆಂಕಿ ಕೊಟ್ಟು, ಮುಸಲ್ಮಾನರೇ ಬೆಂಕಿ ಕೊಟ್ಟು, ಮುಸಲ್ಮಾನರೇ ಕನ್ನಡಿಗೆ ಕಲ್ಲು ಬಿಸಾಡಿ, ಮುಸಲ್ಮಾನರ ಬಸ್ಸಿಗೆ ಕನ್ನಡಿಗೆ ಕಲ್ಲು ಹಾಕಿ ಕನ್ನಡಿಯನ್ನು ಹುಡಿ ಮಾಡಿ ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ಹೊರಟಂಥ ಈ ಕಾಂಗ್ರೆಸ್ ಪಕ್ಷದ DNA 75 ವರ್ಷದಲ್ಲಿ ಮಾಡಿದ್ದಿದೆ, ಇನ್ನು ಈಗಲೂ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಹಿಂದೂ ಮುಸ್ಲಿಂನ ಎದ್ದು ಗಲಾಟೆ ಎಬ್ಬಿಸಿ ರಾಜ್ಯಪಾಲರು ಈ ರೀತಿಯ ಆದೇಶ ಕೊಟ್ಟ ಕಾರಣ ಈ ಗಲಾಟೆ ಎಬ್ಬಿದೆ ಅಂತ ಹೇಳುವಂಥದ್ದು ಗೂಬೆ ಕೂರಿಸುವಂಥ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡಲ್ಲ. ಐವಾನ್ರಿಗೆ ನಾನು ಒಂದು ಮಾತನ್ನು ಹೇಳ್ತೇನೆ, ಹಿಂದೂಗಳು ನಾವೆಲ್ಲರೂ ಐವಾನ್ರ ಜಾಗ್ರತೆ ಇಡಿ. ನೀವು ರಾಜ್ಯಪಾಲರಿಗೆ ಬೇರೆ ಬೇರೆ ರೀತಿಯಲ್ಲಿ ಈ ರೀತಿಯ ಘಟನೆಗಳಲ್ಲಿ ನೀವು ಈ ರೀತಿಯ ಹೇಳಿಕೆಯನ್ನು ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ನೆನಪಿಡಿ, ಮುಂದಿನ ದಿನಗಳಲ್ಲೇ ನಿಮಗೆ ಕೂಡ ಯಾವುದೇ ರೀತಿಯ ಘಟನೆಗಳಾದರೆ ನಿಮಗೆ ಕೂಡ ಯಾರು ರಕ್ಷಿಸ್ತಾರೆ ಅಂಥೇಳಿ ಉತ್ತರವನ್ನು ಕೊಡಬೇಕಾಗ್ತದೆ. ಹಾಗಾಗಿ ಜಾಗ್ರತೆ ಅಂತೇಳುವಂಥದ್ದು ಹೇಳ್ತಾ, ಇವತ್ತು ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಆಡಳಿತದಲ್ಲಿ ಅವರ ಕೈ ಕೆಳಗಿನ ಗೊಂಬೆ ಹಾಗೆ ಕೆಲಸ ಮಾಡ್ತಾ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.